ಕೆ.ಡಿ. ಸಿನಿಮಾ ರೋಸ್ಟ್ ಮಾಡಿದ್ಮೇಲೆ ಯೂಟ್ಯೂಬಲ್ಲಿ ಸ್ಟ್ರೈಕ್ ಹಾಕಿ ಡಿಲೀಟ್ ಮಾಡಿಸಿದ್ರು. ಇವಾಗ ಇನ್ಸ್ಟಾಗ್ರಾಮಲ್ಲಿ ಮತ್ತೆ ತುಂಬ ಗಲೀಜಾಗಿ ರೋಸ್ಟ್ ಮಾಡಿದ್ದಾನೆ. ಇವನು ಅತಿರೇಕ ಮುಂದೆ ಬರಿತಾ ಇದೆ. ಆಮೇಲೆ ಇದು ನನ್ನ ಸಿನಿಮಾ ನೋಡಿದ್ಮೇಲೂ ಹೆಂಗೆ ನಾನು ಜೀವಂತ ಇದ್ದೀನಿ ಅಂತ ಮಾತಾಡಿ ವಿಡಿಯೋ ಬಿಟ್ಟಿದ್ದಾನೆ. ಸೊ ಇವೊಂದು ಸ್ವಲ್ಪ ಜಾಸ್ತಿನೇ ಆಗ್ತಿದೆ. ಸೊ ಇವನ ಬಗ್ಗೆ ಹೇಳೋದಾದರೆ, ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಸಿನಿ ಶರತ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಟೋಟಲ್ ಆಗಿ ಕೆ.ಡಿ. ರಿಲೀಸ್ ಆಗಿ 3 ದಿನ ಆಗ್ತಾ ಬಂತು. ಸೊ ಭರ್ಜರಿ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಟೋಟಲ್ ಆಗಿ ನೀವು ಕಲೆಕ್ಷನ್ ಕೇಳಿದ್ರೆ ಶಾಕ್ ಆಗ್ತೀರಿ. ನಿಜವಾಗ್ಲೂ ಒಳ್ಳೆ ಕಲೆಕ್ಷನ್ ಮಾಡಿದೆ ಆಲ್ ಓವರ್ ಇಂಡಿಯಾ ಅಂತ ಹೇಳ್ಬೋದು. ಸೊ ವಿಡಿಯೋ ಮಾಡೋಕ್ಕೆ ಮುಖ್ಯ ಕಾರಣ ಏನಂದರೆ, ಸೊ ಕೆಲವೊಂದಿಷ್ಟು ಹಿಂದಿ ಇನ್ಫ್ಲೂಯೆನ್ಸರ್ಸು ಮೂವಿ ಟ್ರೇಲರ್ ನೋಡಿಬಿಟ್ಟು ತುಂಬ ಗಲೀಜಾಗಿ ರೋಸ್ಟ್ ಮಾಡಿದರು. ಆಮೇಲೆ ಹೀರೋ ಬಗ್ಗೆ ಮಾತಾಡಿದರು, ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ರು. ಸೊ ನಾವು ವೇಟ್ ಮಾಡ್ತಾ ಇದ್ದೀವಿ. ಸೊ ಅವರು ಮೂವಿ ರಿಲೀಸ್ ಆಗಲಿ, ಸೊ ರಿವ್ಯೂ ಬರಲಿ, ಸೊ ಪ್ರೇಕ್ಷಕರು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಮಾತಾಡೋಣ. ಅಲ್ಲಿವರೆಗೂ ಇವ್ರಿಗೆ ಬೇಡ, ಮುಟ್ಕೊಡಂಗೆ ನೋಡೋಣ ಅಂತ ವೇಟ್ ಮಾಡ್ತಿದೆ. ಸೊ ಭರ್ಜರಿಯಾಗಿ ಆ ಒಂದು ಕೆ.ಡಿ. ಮೂವಿ ಪ್ರಾಡಕ್ಟು ಕರ್ನಾಟಕದಂತ ರಿಲೀಸ್ ಆಗಿದೆ. ಸೊ ಸೂಪರ್ ಡೂಪರ್ ಒಂದು ರಿವ್ಯೂವನ್ನು ಬಂದಿದೆ. ಜೊತೆಗೆ ಸಿನಿಮಾ ಮುಗಿದ ಮೇಲೆ ಎಲ್ಲ ಪ್ರೇಕ್ಷಕರ ಒಂದು ಮುಖದ ಮೇಲೆ ಒಂದು ಸ್ಮೈಲ್ ಇತ್ತು, ನಗ್ತಾ ಬರ್ತಾಯಿದ್ರು ಹೊರಗಡೆ. ಸೊ ಕೆ.ಡಿ. 2 ಹೆಂಗಿರ್ಬೋದು ಅಂತ. ಸೊ ನಾನು ಸಿನಿಮಾ ನೋಡಿದ ತಕ್ಷಣ ನನಗನ್ಸಿದ್ದು ಕೆ.ಡಿ. 1 ಎಲ್ಲ ಒಂದು ಪಾತ್ರಗಳ ಸ್ವಲ್ಪ ಬೇಸ್ಮೆಂಟ್ ಹಾಕಿದ್ದಾರೆ. ಸೊ ಮೇನ್ ಇರೋದು ಕೆ.ಡಿ. ಮೂವಿ ಪಾರ್ಟ್ 2 ಅಲ್ಲಿ ಇರೋದು, ಅದರಲ್ಲಿ ಮೇನ್ ಆಗಿರೋದು ಎಲ್ಲ ಕಥೆ ಜಾಸ್ತಿ ಬಿಲ್ಡ್ ಆಗಿರೋದು, ಸಿಕ್ಕಾಪಟ್ಟೆ ಟ್ವಿಸ್ಟ್ ಆ್ಯಂಡ್ ಟರ್ಮ್ಸ್ ಇರೋದು ಕೆ.ಡಿ. 2 ಅಂತ ನನಗೆ ಅನ್ನಿಸ್ತು. ಸೊ ಬೇಸ್ಮೆಂಟ್ ಹಾಕ್ಬಿಟ್ಟಿದ್ದಾರೆ ಡೈರೆಕ್ಟರ್ ಪ್ರೇಮ್ ಅಂತ ಹೇಳ್ಬೋದು. ಸೊ ರಿಲೀಸ್ ಆದಮೇಲೆ ಎಲ್ಲರ ಒಂದು ಆಡಿಯನ್ಸ್ ಒಂದು ರಿಯಾಕ್ಷನ್ಸ್ ನೋಡಿಬಿಟ್ಟು ಧ್ರುವ ಸರ್ ತುಂಬ ಹ್ಯಾಪಿಯಾಗಿದ್ದರು. ಆಮೇಲೆ ಪ್ರೇಮ್ ಸರ್ ಇಡೀ ನಮ್ಮ ಕರ್ನಾಟಕ ಮೂವಿ ನೋಡಿ ತುಂಬ ಅಪ್ಕೊಂಡಿದೆ ಅಂತ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಟೋಟಲ್ ಆಗಿ ಎಷ್ಟು ಕಲೆಕ್ಷನ್ ಮಾಡ್ತು ಅಂತ ನಿಮಗೆ ಟೋಟಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ಕೆ.ಡಿ. ಮೂವಿ ಕಲೆಕ್ಷನ್ ಇದರಲ್ಲಿ, ಓಕೆನಾ? ಸೊ ಕೆ.ಡಿ. ಕಲೆಕ್ಷನ್ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಸೊ ಕರ್ನಾಟಕದಿಂದ ಒಳ್ಳೆ ಕಲೆಕ್ಷನ್ ಮಾಡಿದೆ ಅಂತ ಹೇಳ್ಬೋದು. ಸೊ ಡೇ 1 ಅಲ್ಲಿ ಕಲೆಕ್ಷನ್ ಮಾಡಿರೋದು 3.50 ಕೋಟಿ ಅಮೌಂಟನ್ನು ಕಲೆಕ್ಷನ್ ಮಾಡಿದೆ. ಡೇ 2ನಲ್ಲಿ 3.50 ಕ್ರೋರ್ ಅಮೌಂಟನ್ನು ಕಲೆಕ್ಟ್ ಮಾಡಿದೆ. ಇನ್ನು ಡೇ 3ಯಲ್ಲಿ ನೋಡೋದಾದರೆ ಸ್ವಲ್ಪ ಕಲೆಕ್ಷನ್ ಡ್ರಾಪ್ ಆಗಿದೆ ಅಂತ ಹೇಳ್ಬೋದು. 2.08 ಕ್ರೋರ್ ಅಮೌಂಟನ್ನು ಅಷ್ಟೇ ಕಲೆಕ್ಷನ್ ಮಾಡಿರೋದು. ಇನ್ನು ಇವತ್ತು ಸಂಡೇ ಜಾಸ್ತಿ ನಿರೀಕ್ಷೆ ಮಾಡ್ಬೋದು, ಯಾಕಂದರೆ ವೀಕೆಂಡಲ್ಲಿ ಜನ ಬರೋ ಸಾಧ್ಯತೆ ಇರುತ್ತೆ. ಆಮೇಲೆ ಭರ್ಜರಿಯಾಗಿ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ಸೊ ಹಾಗೆ ಕೆ.ಡಿ. ಸಿನಿಮಾ ಇಟ್ಟ ಅಂತ ಕೇಳಿದವ್ರಿಗೆ ಬ್ಲಾಕ್ ಬಸ್ಟರ್ ಅನ್ಬಿಡೋಣ. ನೋಡಿದ್ಮೇಲೆ ನೀವೇ ಹೇಳ್ತೀರಾ ಸೂಪರ್ ಮಸ್ತಾಗಿದೆ ಮೂವಿ. ಸೂಪರ್ ಗುರು, ಸೈಕಾಗೈತೆ 100%. ಸೊ ಈ 3 ದಿನದಲ್ಲಿ ಜನರ ರಿಯಾಕ್ಷನ್ ನೋಡಿನೇ ಜನ ಬರೋದು. ಸೊ ಇದು ಕಣ್ಣು ಮುಚ್ಕೊಂಡು ಒಂದು 50 ಡೇಸ್ ಹೊಡೆಯುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಜನ ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಇದು ಎ ಸರ್ಟಿಫಿಕೇಟ್ ಮೂವಿ ಆದರೂ ಕೂಡ ಜನ ಫ್ಯಾಮಿಲಿ ತೊಗೊಂಡು ಬರ್ತಿದ್ದಾರೆ ಅಂದರೆ ಮೂವಿ ಗೆದ್ದಿದೆ ಅಂತ ಹೇಳ್ಬೋದು. ಕನ್ನಡ ಮೂವಿ ಬಗ್ಗೆ ಕಾಮಿಡಿ ಮಾಡೋದು, ಜೊತೆಗೆ ಮೂವಿ ಟ್ರೈಲರ್ ನೋಡಿಬಿಟ್ಟು ಜಡ್ಜ್ ಮಾಡಿದರು. ಯಾವ ಥರ ಅಂದರೆ ಬುಕ್ ಕವರ್ ನೋಡಿಬಿಟ್ಟು ಬುಕ್ ಒಳಗಡೆ ಏನಿದೆ ಅಂತ ಜಡ್ಜ್ ಮಾಡ್ದಂಗಿತ್ತು. ಸೊ ಅವ್ರಿಗೆ ನೋಡ್ಕೊಳ್ಳೋಂಗೆ ಒಂದು ಕನ್ನಡ ಪ್ರೇಕ್ಷಕರು ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇನ್ನೂ ಕಲೆಕ್ಷನ್ ಜಾಸ್ತಿನೇ ಬರುತ್ತೆ. ಸೊ ಡೇ 3ಯಲ್ಲಿ ಸ್ವಲ್ಪ ಡ್ರಾಪ್ ಆಗಿದೆ ಕಲೆಕ್ಷನ್. ಸೊ ಇವತ್ತು ವೀಕೆಂಡು ಕಲೆಕ್ಷನ್ ಜಾಸ್ತಿ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನಲ್ಲಿದೆ. ಸೊ 300-400 ಟಿಕೆಟ್ಗಳನ್ನ ಖರೀದಿಸಿ ನೋಡ್ತಾ ಇದ್ದಾರೆ. ಸೊ ಮೊದಲನೇ ಸಿನಿಮಾ ಯಾವುದೇ ಫ್ಯಾನ್ ವಾರ್ ಇಲ್ಲದೇನೆ, ಸೊ ಎಲ್ಲರೂ ಕೂಡ ಅಪ್ಪು ಫ್ಯಾನ್ಸ್ ಆಗಿರ್ಬೋದು, ದರ್ಶನ್ ಸರ್ ಫ್ಯಾನ್ಸ್, ಯಶ್ ಫ್ಯಾನ್ಸ್ ಎಲ್ಲರೂ ಕೂಡ ಟಿಕೆಟ್ನ ಖರೀದಿ ಮಾಡಿ ಮೂವಿ ನೋಡ್ತಾ ಇದ್ದಾರೆ. ಸೊ ಈ ಥರ ಪ್ರತಿಯೊಂದು ಮೂವಿಗೆ ನಮ್ಮ ಕನ್ನಡ ಆಡಿಯನ್ಸ್ ಕೊಟ್ಟರೆ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವ ಫ್ಯಾನ್ ವಾರ್ ಇರೋದಿಲ್ಲ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ನಮ್ಮ ಕನ್ನಡ ಮೂವೀಸ್ಗೆ ಒಂದು ಭದ್ರಕೋಟೆ. ಯಾವ ಇನ್ಫ್ಲುಯೆನ್ಸರು ಹೇಳಿದ್ರು ಕೂಡ ನಮ್ಮ ಸಿನಿಮಾ ನಾವು ಬಿಟ್ಕೊಡ್ಬಾರ್ದು. ಸೊ ಹಾಗಾಗಿ ಚೆನ್ನಾಗಿದೆ ಮೂವಿ, ಚೆನ್ನಾಗಿಲ್ಲದಿದ್ರೆ ಯಾರು ಮಾತಾಡೋಕೆ ಹೋಗಲ್ಲ. ಸೊ ಇಷ್ಟು ರಿಯಾಕ್ಷನ್ ಸುಮ್ಮನೆ ಯಾರು ಹೇಳಲ್ಲ, ಎಲ್ಲ ರಿಯಾಕ್ಷನ್ ಚೆನ್ನಾಗಿದೆ. ಸೊ ಮುಖ್ಯವಾಗಿ ಈ ವಿಡಿಯೋ ಮಾಡೋಕ್ಕೆ ಕಾರಣ ಅಂದರೆ ಟ್ರೇಲರ್ ನೋಡಿಬಿಟ್ಟು ರೋಸ್ಟ್ ಮಾಡಿದೆ ಸುರೇಶ್ ಕುಮಾರ್ ರಿವ್ಯೂ ಅಂತ. ಸೊ ಇವನಿಗೆ ಒಂದು ವಿಡಿಯೋ ಮಾಡಿದ ಆಲ್ರೆಡಿ ರೋಸ್ಟ್, ಕೆಟ್ಟದಾಗಿ ರಿಲೀಸ್ ಆದರೂ ಕೂಡ ಚೆನ್ನಾಗಿಲ್ಲ ಅಂತ ರೋಸ್ಟ್ ಮಾಡಿದ. ಸೊ ವಿಡಿಯೋ ಡಿಲೀಟ್ ಮಾಡಿಸಿದ್ದಾರೆ ಮೂವಿ ಟೀಮ್ ಅವರು. ಸೊ ಹಂಗಾಗಿ ನಾಯಿ ಬಗಳಿದ್ರೆ ಏನು ದೇವಲೋಕ ಹಾಳಾಗಲ್ಲ ಅನ್ನೋಗೆ ನಮ್ಮ ಕನ್ನಡ ಆಡಿಯನ್ಸ್ ಜನ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಮೂವಿ ಗೆದ್ದಿದೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ, ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.